ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ನಮ್ಮನೆ ಬ್ರೇಕ್ಫಾಸ್ಟ್ಗೆ ಏನು ಗೆಸ್ ಮಾಡಿ. ವಡೆ ಚಿಲ್ಲಿಗೆ ವಡೆ ಚಿಲ್ಲಿಗೆ ಅದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ. ಚಟ್ನಿ ರೆಡಿ ಆಗಿದೆ. ಅಷ್ಟೇ. ರೆಡಿಯಾಗಿ ಇವಾಗ ಜಿಮ್ಗೆ ಹೊರಟೆ. ಸೊ ರೊಟೀನ್ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೊಂಥರ ಲೇಸಿ ಡೇ. ನಾನು ಹೋಗೋ ಅಷ್ಟರಲ್ಲೇ 8 ಗಂಟೆ ಆಗ್ತದೆ. ಇನ್ನು ಮುಗಿಸಿ ಆರಾಮಾಗಿ ಲೇಟಾಗಿ ಬರ್ತೀನಿ. ಸೊ ಯಾ ನೋಡಿ ನಮ್ಮ ದಾರಿ ಹೆಂಗಿದೆ ಇವತ್ತು. ಫುಲ್ಲು ಸ್ಪೇಸ್ ಫ್ರೀ ಆಗಿದೆ. ವರ್ಕೌಟ್ ಮೂಡ್ ರೆಡಿ. ಸೊ ರೆಸ್ಟ್ ರೂಮಿಗೆ ಬಂದು ಟಿಂಗ್ ಅಂತ ಅದನ್ನು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೇಗ ಫೇಸ್ ವಾಶ್ ಮಾಡಿಕೊಂಡೆ ಮನೆಗೆ ಹೋಗಿ ಮತ್ತೆ ಸ್ನಾನ ಮಾಡಿ ಡಿಸೈನರ್ ಹತ್ರ ಹೋಗಬೇಕು. ಬಿಕಾಸ್ ನಮ್ಮ ಆಂಟಿ ಮನೆ ಗೃಹ ಪ್ರವೇಶ ಇದೆ. ನಾವೆಲ್ಲ ಡಿಂಗ್ ಅಂತ ರೆಡಿ ಆಗಬೇಕಲ್ಲ. ಅದಕ್ಕೆ ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ ತಂಗಿ ಅವ್ರ ಮನೆ ಗೃಹ ಪ್ರವೇಶ. ಸೊ ಅದಕ್ಕೆ ರೆಡಿ ಆಗಬೇಕು. ಮಟೀರಿಯಲ್ಸ್ನ ತೊಗೊಂಡು ಇವಾಗ ಡಿಸೈನರ್ ಹತ್ರ ಹೊರಟಿದ್ದೀವಿ. ಜೂನ್ ಅಂತ ಫಾಸ್ಟಾಗಿ ಹೋಗ್ತಾರೆ. ಮೆಟೀರಿಯಲ್ಸ್ ನೀಸ್ ಹಾಯ್ ಏನಿದೆ. 2 ಓಲ್ಡ್ ಸ್ಯಾರಿನ ತೊಗೊಂಡಿದ್ದೀನಿ. ಅದರಲ್ಲಿ ಹಾಫ್ ಲೆಹೆಂಗಾ ಮಾಡಿಸೋಣ ಅಂತ. ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ, ಅದು ಒಂದು. ಇನ್ನೊಂದು ಕಾಂಚೀವರಂ ಸ್ಯಾರಿ ತೊಗೊಂಡಿರೋದು. ಇದು 4-5 ಇದೆ. ಇದನ್ನೆಲ್ಲನೂ ಕೊಟ್ಟು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟು ಫಾಲ್ಸ್ ಜಿಗ್ಜ್ಯಾಗ್ ಇದೆಲ್ಲ ಮಾಡಿಸೋಣ ಅಂತ. ಚೆನ್ನಾಗಿರುತ್ತೆ ಅಲ್ವಾ. ವರ್ಷಕ್ಕೊಂದು ಫಂಕ್ಷನ್ ಬರುತ್ತೆ. ಅದು ಅಲ್ಲದೆ ಈ ಫಂಕ್ಷನ್ ನಮ್ಮನೇಲಿ ಆಗ್ತಿರೋದು ಈ ಫಂಕ್ಷನ್ ತುಂಬ ವರ್ಷಗಳಾದ್ಮೇಲೆ ನಮ್ಮನೇಲಿ ಆಗ್ತಿದೆ. ಅಂದರೆ ಒಂದು 30 ವರ್ಷ ಅಂತ ಅಂದ್ಕೊಳ್ಳಿ. ಅಂದರೆ ನಾವು ಹುಟ್ಟಿದಾಗಿಂದಲೂ ಇಷ್ಟು ದೊಡ್ಡ ಫಂಕ್ಷನ್ ಆಗೇ ಇಲ್ಲ. ಸೊ ಗೃಹ ಪ್ರವೇಶ ಅಲ್ವಾ, ಅದಕ್ಕೋಸ್ಕರ ನಮ್ಮ ಆಂಟಿ ಮನೆ ಗೃಹ ಪ್ರವೇಶ. ಅದಕ್ಕೆ ನಾವು ಕೂಡ ರೆಡಿ ಆಗ್ತಾಯಿದ್ದೀವಿ. ಬೊಟಿಕ್ಗೆ ಬಂದರೆ ಇವ್ರ ನನ್ನ ಫೇವ್ರೇಟ್. ಯಾವಾಗಲೂ ಇಲ್ಲೇ ಬಂದು ಸ್ಟಿಚ್ ಮಾಡಿಸೋದು ಚೆನ್ನಾಗಿ ಮಾಡ್ಕೊಡ್ತಾರೆ. 10th ಆದಮೇಲೆ ಸ್ಟಿಚ್ ಮಾಡಿ. ಬಟ್ ನಾನೆಲ್ಲ ನಿಮ್ಗೆ ಡಿಸೈನ್ ಹೇಳಿ ಹೋಗ್ತೀನಿ. ನಂಗೆ ಯಾವುದು ಅರ್ಜೆಂಟ್ ಬೇಕೋ ಅದನ್ನು. ಅರ್ಜೆಂಟ್ ಬೇಕಾಗಿರೋದು ಅಲ್ಲ ಒಂದು ನಿಮಿಷ ಇರು. ಇನ್ನೂ ಚಿಕ್ಕೋಳೆ ಅಲ್ವಾ, ಇದೆ ಕೂಡ ಇದು ಇರೋಣ. ಇಲ್ಲ ಒಂದು ನಿಮಿಷ ಇರ್ತೀನಿ. ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ಮನೆ ಕಡೆ ಹೊರಟಿದ್ದೀವಿ. ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ. ಏನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಲ್ವಾ. ಮನೆಗೆ ಹೋಗಿ ತಿಂದ್ಬಿಟ್ಟು ಸ್ವಲ್ಪ ತಾಚಿ ಮಾಡಿ ಆಮೇಲೆ ಮತ್ತೆ ನಂದು ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಜಾಬ್ ಅಪ್ಲೈ ಮಾಡೋದು 3-4 ಸಿಕ್ಕಿದೆ. ಆದರೆ ಯಾವುದೋ ನಾನು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗ್ತಿಲ್ಲ. ಅದಕ್ಕೆ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ. ನೋಡೋಣ. ಹುಷಾರಿಲ್ಲ, ಊಟ ಮಾಡಿಬಿಟ್ಟು ನನ್ನೇ ನೋಡ್ತಾನೆ ಏನು ಕೊಡ್ತಿದ್ದೀನಿ ಮತ್ತೆ ಅಂತಂದ್ಬಿಟ್ಟು. ಆಚು ಬಂಗಾರು ಅವನು ಕಾಲ ಹತ್ರ ಇದಾಗ್ಬಿಟ್ಟಿದೆ. ಟ್ರಿಮ್ ಮಾಡ್ಸೋಕ್ಕೋಗಿ ಅದು ಸೆಫ್ಟಿಕ್ ಆಗ್ಬಿಟ್ಟಿದೆ. ಅದನ್ನು ಅವನು ಅವಾಗವಾಗ ಲಿಕ್ ಮಾಡ್ಕೋತಾನೆ ಅಂತ ಈ ಥರ ಅವನಿಗೆ $1 ಹಾಕಿದ್ದೀವಿ. $1 ಮನೆ ಏರಿಯಾದಲ್ಲಿ ರೋಡ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್, ಊರಲ್ಲಿರೋ ವೆಹಿಕಲ್ಸ್ಗಳೆಲ್ಲ ಇಲ್ಲೇ ಹೋಗ್ತದೆ. ಅಂದರೆ ಆ ರೋಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ಧೂಳು, ಇಷ್ಟು ಟ್ರಾಫಿಕ್ಕು ನಾನು ಇವತ್ತು ನೋಡಿರಲಿಲ್ಲ. ನೋಡಿ ಚೆನ್ನಾಗಿ ನೋಡಿ. ಹೊರಟೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮನೇಲಿ ಸ್ವಲ್ಪ ಹೊತ್ತು ನಿದ್ದೆ ಹೊಡೆದ್ಬಿಟ್ಟು ಹಂಗೆ ನನ್ನ ಫ್ರೆಂಡನ್ನ ಮೀಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬೋರ್ ಆಗ್ತಿತ್ತು ಮನೇಲಿ. ಅದಕ್ಕೆ ಏನಪ್ಪ ಕೆಲಸ ಇಲ್ಲದಿರ್ಬೇಕಾದ್ರೆ ನನ್ನಷ್ಟು ಓತ್ಲ ಯಾರೂ ಇಲ್ಲ ಅನ್ಕೊತೀನಿ. ಅವಾಗವಾಗ ಈ ಥರ ಓತ್ಲ ಹೊಡಿಬೇಕು ಅಲ್ವಾ. ಮನೇಲೇ ಇದ್ದು ಸಖತ್ ಬೋರ್ ಆಗ್ತಾಯಿತ್ತು. ಅದಕ್ಕೆ ಇವಾಗ ನನ್ನ ಫ್ರೆಂಡ್ ನೋಡ್ಕೊಂಬಂದು ಹಂಗೆ ಒಂದು ಕಾಫಿ ಕುಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಬನ್ನಿ ಹೋಗೋಣ.